ಮನು ಎದ್ದೇಳು ಬೇಗ, ಟೈಮ್ ಆಯಿತು. ಎದ್ದು ಹಾಲು ತಗೊಂಡು ಬಾ. ಎಷ್ಟೇ ಎದ್ದೇಳಿಸೋದು ನಿನಗೆ? ಮತ್ತು ಅದು ಮಾಡಿಕೊಟ್ಟಿಲ್ಲ ಇದು ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾ ಕೂತ್ಕೋಬೇಡ. ಬೇಗ ಎದ್ದೇಳು. ನನ್ನ ಹೆಸರು ಮನು, ಡಬಲ್ ಡಿಗ್ರಿ ಹೋಲ್ಡರ್. ಸೈಡಲ್ಲಿ ನೋಡ್ತಿರೋ ಹಾಗೆ ಇದು ನನ್ನ ಬಯೋಡಾಟಾ. ಕೆಲಸ ಸಿಕ್ಕರೆ ಮನೆಗೆ ಸಹಾಯ ಮಾಡೋಣ, ಸಾಲ ತೀರಿಸೋಣ, ಅಮ್ಮನ ಬಂಗಾರ ಬಿಡಿಸೋಣ ಅಂತ ನನಗೂ ಆಸೆ. ಆದರೆ ಏನು ಮಾಡೋದು? ದಿನ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಇಂಟರ್ವ್ಯೂಗೆ ಕಲರ್ ಫಾರ್ಮಲ್ಸ್ ಹಾಕೊಂಡು ರೆಡಿಯಾಗಿ ಅರ್ಜೆಂಟಲ್ಲಿ ಹೊರಡೋದು, ಇಂಟರ್ವ್ಯೂ ಕೊಡೋದು, ರಿಜೆಕ್ಟ್ ಮಾಡ್ತಾರೆ ಬರೋದು, ಇಂಟರ್ವ್ಯೂ ಕೊಡೋದು, ರಿಜೆಕ್ಟ್ ಮಾಡ್ತಾರೆ ಬರೋದು. ಏನಕ್ಕಂತ ಕೇಳ್ತಿದ್ದೀರಾ? ಕೆಲಸ ಬೇಕಂತ ಹೇಳಿದ್ರೆ ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅಲಾಗರು ಕೆಲಸನೇ ಕೊಡದೆ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ತರೋಣ? ಇದು ಏನು ಯಾವ ಸೀಮೆ ನ್ಯಾಯ? ಸಂಜೆ ಆದರೆ ಸಾಕು, ಇನ್ನೂ ಮಗಳು ಮನೆಗೆ ಬಂದಿಲ್ಲ ಅಂತ ಗಾಬರಿಲಿ ಕಾಳಜಿ ತೋರಿಸೋ ಅದೇ ಅಪ್ಪ ಅಮ್ಮ ಕೆಲಸ ಇಲ್ಲದೆ ಇರೋ ಮಗನಿಗೆ ಕೆಲಸ ಸಿಗೋವರೆಗೂ ಸರಿಯಾಗಿ ಸಪೋರ್ಟ್ ಕೊಟ್ಟು ಮೋಟಿವೇಟ್ ಯಾಕೆ ಮಾಡಲ್ಲ ಅಂತ ಗೊತ್ತಾಗಲ್ಲ. ನನಗೂ ಆಸೆ, ನಾನೇ ಮನೆ ಜವಾಬ್ದಾರಿ ತೊಗೋಬೇಕು, ಅಪ್ಪ ಅಮ್ಮನ ಕೆಲಸ ಕಳಿಸ್ಬಾರ್ದು, ನಾನೇ ಮುಂದೆ ನಿನ್ನ ಅಕ್ಕನ ಮದುವೆ ಮಾಡಬೇಕು. ತೆಂಗಿನಕಾಯಿ ರೋಡಲ್ಲಿ ಯಾರಿಗೂ ಬಿದ್ದರೆ ಸರಿ. ನಾನೇನು ಹೇಳ್ತಿದ್ದೀನಲ್ಲ, ಕೆಲಸ ಇಲ್ಲದೆ ಮನೇಲಿ ಮರ್ಯಾದೆ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಬಾಯಿ ಬಿಟ್ಟು ಹೇಳೋ ಧೈರ್ಯನೂ ಇಲ್ಲ. ಸರಿಯಾದ ಟೈಮ್ಗೆ ಕೆಲಸ ಸಿಗದೇ ಇರೋ ನನ್ನಂಥ ಅದೆಷ್ಟೋ ಹುಡುಗರ ಪರಿಸ್ಥಿತಿ ಇದೇನೆ ಅಲ್ವಾ? ನಿಜ ಹೇಳ್ತಿದ್ದೀನಿ. अभी से जरा ध्यान से देखें। तगो ऐसे इंटरेस्टिंग केसेस बहुत कम देखने को मिलते हैं। तगो रे। सब्जेक्ट इसी हालत में पिछले 12 साल से है। न बोल सकता है, न सुन सकता है, न समझ सकता है और ना ही कुछ महसूस कर सकता है। His senses are all dead. ये जिंदा तो है, फिर भी जिंदा नहीं है। Now see, ಇನ್ನು ಎಷ್ಟು ದಿನ ಅಂತ ಹೀಗೆ ಮನೇಲಿರ್ತೀಯಾ? ನನಗೂ ರಿಟೈರ್ ಆಗೋ ಟೈಮ್ ಬಂತು. ನನ್ನ ಕೈಲಿ ಎಷ್ಟು ದಿನ ದುಡಿಯೋಕ್ಕಾಗುತ್ತೋ ಗೊತ್ತಿಲ್ಲ. ಓದಿರೋದೇ ಕೆಲಸ ಬೇಕಂದರೆ ಹೇಗೆ? ಯಾವ ಕೆಲಸ ಸಿಗುತ್ತಾ ಮಾಡೋದಪ್ಪ, ಸಣ್ಣ ಪುಟ್ಟದ್ದು. ಮನೇಲಿ 100 ಪ್ರಾಬ್ಲಮ್ ಇದೆ, ನಿಂಗೇನು ಗೊತ್ತಿಲ್ವಾ? ನಾನು ಎಷ್ಟು ಸಲ ಅಂತ ಹೇಳೋದು? ಇನ್ಮೇಲೆ ನಿನ್ನಿಷ್ಟ. ಶಂಕರು ಎಲ್ಲಿದೆಯಾ? ಕೆಲಸದಲ್ಲಿ. ಏನಾಯಿತು? ಏನಿಲ್ಲ, 2 ನಿಮಿಷ ಮಾತಾಡಬೇಕಿತ್ತು. ಏನು ಹೇಳು, ಬ್ರೇಕಲ್ಲಿದ್ದೀನಿ. ಅದೇ ಡೆಲಿವರಿ ಬಾಯ್ಸ್ ಕೆಲಸ ಇದೆ ಅಂತ ಹೇಳಿದೆಯಲ್ಲ, ಅದ್ರ ಬಗ್ಗೆ. ಹೌದು, ಯಾರಿಗೆ? ಜನ ಇದ್ದಾರಾ? ಜನ ಅಲ್ಲ, ನಾನೇ ಮಾಡಬೇಕಂತ ಇದ್ದೆ, ಅದಕ್ಕೆ. ಹೌದಾ? ಏನು ಸಡನ್ನಾಗಿ? ಅದು ಈ ಕೆಲಸ, ಅದು ನೀನು ಇದಕ್ಕಿದ್ದಂಗೆ. ಮೊನ್ನೆ ಯಾರೋ ಹೇಳ್ತಿದ್ರಲ್ಲ, ಯಾರು ಮಾಡ್ತಾರೆ ಈ ಕೆಲಸ ಎಲ್ಲ ಅಂತ. ಅದು ಇವಾಗ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇವಾಗ ಏನಪ್ಪ, ಆ ಕೆಲಸ ಮಾಡಿಕೊಡ್ತೀಯಾ ಇಲ್ವಾ ಹೇಳು? ಸರಿ ಸರಿ, ಸಾಯಂಕಾಲ ಅಂಗಡಿ ಹತ್ರ ಬಂದುಬಿಡು, ಮಾತಾಡೋಣ. ಸರಿ ಸರಿ, ಓಕೆ, ಸಾಯಂಕಾಲ ಇರ್ತೀನಿ ಅಲ್ಲಿ. ಓಕೆ ಸರಿ, ಬಾಯ್. ಅಕ್ಕ ಒಂಟಿ. ಹಲೋ
ಹಲೋ, ಎಲ್ಲಿದ್ದೀಯಾ? ಆಫೀಸಲ್ಲಿ ನೀನು? ನಾನು ಅಂಗಡಿಯಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಾಗುತ್ತೆ ಬರೋಕ್ಕೆ? ಲೇಟ್ ಆಗ್ಬೋದು, ಕೆಲಸ ಇದೆ. ಹೌದಾ, ಹಾಂ, ಸರಿ. ನಾ ಏನು ಮಾಡಲಿ? ನೀನು ಹೋಗಿರ್ತಲ್ಲಿ, ನಾನು ಡೀಟೇಲ್ಸ್ ಎಲ್ಲ ಕಳಿಸ್ತೇನೆ ನಿಮಗೆ. ಓಕೆ, ನೀ ಬರಲ್ವಾ? ಹಾಗಿದ್ರೆ ಬರೋಕ್ಕಾಗಲ್ಲ? ಇಲ್ವಾ, ಆಗಲ್ಲ, ಸಾರಿ. ನೀವು ವರಿ ಮಾಡಬೇಡ, ಡೀಟೇಲ್ಸ್ ಕಳಿಸ್ತೇನೆ. ವಾಟ್ಸಪ್ ಚೆಕ್ ಮಾಡು, ಏನಾಗಲ್ಲ. ಏನಾಯಿದ್ರೆ ನನಗೆ ಯಾವಾಗಲೂ ಕಾಲ್ ಮಾಡು, ಓಕೆನಾ? ಸರಿ, ನಾನು ಹೋಗ್ಬಿಟ್ಟು ಕಾಲ್ ಮಾಡಲಿ ನಿನಗೆ? ಶೋರ್ ಶೋರ್. ಹಾಂ, ಸರಿ ಸರಿ, ಅಲ್ಲಿ ರೀಚ್ ಆದಮೇಲೆ ಕಾಲ್ ಮಾಡ್ತೀನಿ. ಹಾಂ, ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಸರಿ ಸರಿ, ಓಕೆ. ಮೆಸೇಜ್ ಮಾಡು ವಾಟ್ಸಪ್ಪಲ್ಲಿ, ಸರಿನಾ? ಓಕೆ, ಬಾಯ್. ಬದುಕಿನ ಭಾವನೆಗಳು ಕಲಿಸುವ ಪಾಠ ಶಾಲಾ ಶಿಕ್ಷಣಕ್ಕಿಂತ ದೊಡ್ಡದು. ಸಡಗರ ಸಂಭ್ರಮದ ಮೂಜಿಗಿಂತ ಶ್ರಮಪಟ್ಟು ಮಾಡೋ ದುಡಿಮೆಯೇ ದೊಡ್ಡದು. ನೀನಾದರೆ ಮುಡಿಯುವವರೆಗೆ ಮಲ್ಲಿಗೆಯಾಗು, ಮಡಿದವರಿಗೆ ಕಟ್ಟಿಗೆಯಾಗು, ಮನೆಯೊಂದಕ್ಕೆ ಇಟ್ಟಿಗೆಯಾಗು. ನಿನ್ನ ನಂಬಿದವರ ಪಾಲಿಗೆ ಹತ್ತುಂಗದ ಮೆಟ್ಟಿಲು ನೀನಾಗು, ಹೆತ್ತ ಅಪ್ಪ ಅಮ್ಮನ ಆಸೆಗೆ ತಕ್ಕ ಮಗ ನೀನಾಗು. ಹಲೋ ಸರ್, ಸೈಡಲ್ಲಿ ಮೆಟ್ಲಿದೆ, ಮೇಲೆ ಬರಬೇಕಾ ಸರ್? ಹಾಂ. ಹಲೋ ಸರ್, ಇಲ್ಲಿ ಲೊಕೇಶನಿಗೆ ಬಂದಿದ್ದೀನಿ. ಇಲ್ಲಿ ಗ್ರೌಂಡ್ ಇದೆ, ಒಂದು ಟ್ಯಾಂಕ್ ಕಟ್ತಾ ಇದ್ದಾರೆ ದೊಡ್ಡದು, ಅಲ್ಲೇ ಇದ್ದೀನಿ ಸರ್. ಮ್ಯಾಪ್ ಕೊಟ್ಟಿದ್ದೀರಾ? ಎಕ್ಸಾಕ್ಟ್ ಲೊಕೇಶನಲ್ಲೇ ಇದ್ದೀನಿ ಸರ್. ಇಲ್ಲಿ ಗ್ರೌಂಡ್ ಇದೆ, ಸಿ ವ್ಯೂ ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಸರ್. ಆಲ್ರೆಡಿ ಕೊಟ್ಟಿರೋ ಲೊಕೇಶನ್ಗೆ ಬಂದಿದ್ದೀನಿ. ಇವಾಗ ನೀವು ಬೇರೆ ಕಡೆ ಬಾ ಅಂತ ಹೇಳಿದರೆ ಹೇಗೆ ಸರ್? ತಪ್ಪು ಲೊಕೇಶನ್ ಕೊಟ್ಕೊಂಡು. ಅಲ್ಬಾ ಇಲ್ಬಾ ಅಂತೇಳಿ ಲೊಕೇಶನ್ ಸರ್ ಕೊಡೋಕ್ಕಾಗಲ್ಲ. ಸಿಗೋದೆ 20 ರೂಪಾಯಿ 30 ರೂಪಾಯಿ ಹಾಗಾಗಿ. ಅಯ್ಯಯ್ಯೋ, ಇದೇನಾಯಿತು ಇವಾಗ? ಅದು ಈ ಟೈಮಲ್ಲಿ ಸ್ಟಾರ್ಟ್ ಆದರೆ ಸಾಕಿತ್ತು. ಮೆಕ್ಯಾನಿಕ್ನ ಇನ್ನೂ ಎಲ್ಲಂತ ಹೊಡ್ಕೊಂಡು ಹೋಗಲಿ. ಫುಡ್ ಬೇರೆ ಇದೆ ಬಾಕ್ಸಲ್ಲಿ. ದೇವರೇ, ಇದು ಇವಾಗಲೇ ಕೆಟ್ಟೋಗ್ಬೇಕಿತ್ತು ಆ ಥರ ಇದರದ್ದು. ಎಷ್ಟು ದೂರ ಇದೆಯೋ ಏನೋ. ಈ ಬೈಕ್ ಒಂದು ಇವಾಗಲೇ ಹಾಳಾಗಬೇಕಿತ್ತಾ? ಇನ್ನು ಎಷ್ಟು ದೂರ ಹೋಗ್ಬೇಕು ಏನೋ. ಏನಾಯ್ತು ಬ್ರೋ? ಅದು ಬೈಕು. ಸಾರಿ, ಸ್ವಲ್ಪ ಲೇಟ್ ಆಯಿತು. ಏನು ಸಾರಿ, ಹಸುವೆಲ್ಲ ಸತ್ತೈತೆ ಇಲ್ಲಿ. ಇನ್ನೂ ಸ್ವಲ್ಪ ಲೇಟಾಗಿ ಬರಬೇಕಿತ್ತು. ಇಲ್ಲ ಸರ್, ಅದು ಗಾಡಿ ಕೆಟ್ಟೋಗಿತ್ತು. ಬರೀ ಇದೇ ಆಯಿತು ನಿಮ್ಮದು. ಸಾಕು ನಾಟಕ. ಒಂದು ಗಾಡಿ ಸರಿಯಾಗಿ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀವೆಲ್ಲ ಏನಕ್ಕೆ ಕೆಲಸಕ್ಕೆ ಬರ್ತೀರಾ ನಮ್ಮ ಜೀವ ತಿನ್ನೋಕ್ಕೆ? ಸಾರಿ ಸರ್. ಕೊಡಿ ಈ ಕಡೆ ಹೋಗಿ, ಮೊದಲ ಗಾಡಿ ನೆಟ್ಗೆ ಮಾಡ್ಕೊಳ್ಳಿ ಹೋಗಿ. ಸಾರಿ ಬ್ರೋ, ನಾನು ಅವತ್ತು ನಿಮಗೆ ತುಂಬಾ ಬೈದ್ಬಿಟ್ಟೆ, ತಪ್ಪಾಯಿತು. ಇರಲಿ, ಪರವಾಗಿಲ್ಲ. ಅವತ್ತು ನೀವು ಅದೆಷ್ಟೋ ಹಸುವೆಲ್ಲ ಆರ್ಡ್ರ್ ಮಾಡಿದ್ರು ಏನೋ.
ತುಂಬ ಲೇಟ್ ಕೂಡ ಆಗಿತ್ತಲ್ವ. ನಿಮ್ಮ ಪ್ಲೇಸಲ್ಲಿ ನಿಂತು ನೋಡಿದರೆ ನೀವು ಮಾಡಿದ್ದೆ ಸರಿ. ನೀವೇನೋ ನನ್ನ ಪ್ಲೇಸಲ್ಲಿ ನಿಂತು ಯೋಚನೆ ಮಾಡಿ ಈ ಮಾತು ಹೇಳ್ತಾ ಇದ್ದೀರಾ ಜಸ್ಟ್ ಬಿಕಾಸ್ ನೀವು ತುಂಬ ಒಳ್ಳೆಯವರು. ನಾನು ಸಹ ಅವತ್ತು ಇದೇ ಥರ ನಿಮ್ಮ ಪ್ಲೇಸಲ್ಲಿ ನಿಂತು ಯೋಚನೆ ಮಾಡಬೇಕಿತ್ತು ಅಲ್ವಾ. ಸಾರಿ ಬ್ರೋ, ರಿಯಲಿ ಸಾರಿ. ಇರಲಿ, ಎಲ್ಲರೂ ಎಲ್ಲ ಟೈಮಲ್ಲಿ ಒಳ್ಳೆಯವರಾಗಿ ಇರೋಕ್ಕಾಗಲ್ಲ. ಎಲ್ಲ ಸಿಚುವೇಶನ್ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಅದು ನಿಜನೇ. ಆಡಿರೋ ಮಾತುಗಳು ಸ್ವಲ್ಪ ಮಾತ್ರ, ಆದರೆ ಹೇಳೋದಕ್ಕೆ ಹಂಚಿಕೊಳ್ಳೋದಕ್ಕೆ ಆಗದೇ ಇರೋ ಹಲವಾರು ಮಾತುಗಳು ಮನಸ್ಸಲ್ಲಿ ಗೂಡು ಕಟ್ಟಿದೆ. ಕಡಲ ನೀರು ಕಡಲೊಳಗಿನ ಕಸವ ದಡಕ್ಕೆ ತಂದು ಎಸೆಯುವಂತೆ ನನ್ನೊಳಗಿನ ಹಲವಾರು ಹೇಳದೆ ಉಳಿದಿರೋ ಮಾತುಗಳನ್ನು ಹೊರ ಜಗತ್ತಿಗೆ ಧೈರ್ಯವಾಗಿ ಕೂಗಿ ಕೂಗಿ ಹೇಳುವಂತ ಅನಿಸುತ್ತೆ. ಆದರೆ ಸಮಾಜದಲ್ಲಿ ನನಗೇನಿಲ್ಲ ಮರ್ಯಾದೆ. ಅವರ ಪ್ರಕಾರ ನಾನೊಬ್ಬ ಫೇಲ್ಯೂರ್, ವ್ಯಾಲ್ಯೂ ಇಲ್ಲದೆ ಇರೋನು, ಜಸ್ಟ್ ಬಿಕಾಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಬಟ್ ಇನ್ಮೇಲೆ ಹಾಗಾಗಲ್ಲ. ಕೆಲಸ ಯಾವುದು ಮೇಲಲ್ಲ ಕೀಳಲ್ಲ, ನಿಯತ್ತಲ್ಲಿ ದುಡಿಯೋದು ಮುಖ್ಯ ಅಷ್ಟೇ.